ನಿಂಗಡ ಕೊದಿ ನಿಂಗಡ ಆಶೀರ್ವಾದ ಅರಿವು ತಿಳಿವು ನಿಂಗಡ ಸಹಕಾರ ಒತ್ತಾಸೆ ಇಂದು ತೊಟ್ಟ ಸಂಘಟಕರ ನಿರೀಕ್ಷೆಗೂ ಮೀರಿ ಆಗಮಿಸಿದ ಕೊಡವ ಹಾಗೂ ಕೊಡವ ಭಾಷಿಕ ಸಮುದಾಯ. ಅಭಿಪ್ರಾಯ ವ್ಯಕ್ತಪಡಿಸಿದ ಕೊಡವ ಮೇಬ್ಬಾಳು ಪಾದಯಾತ್ರೆಯ ಸಂಘಟಕರು. 4ನೇ ದಿನವೂ ಮುಂದುವರೆದ ಪಾದಯಾತ್ರೆ. ತಂಡವಾಗಿ ಪಾದಯಾತ್ರೆಗೆ ಸೇರ್ಪಡೆಯಾಗುತ್ತಿರುವ ಅಭಿಮಾನಿಗಳು. ವಿರಾಜಪೇಟೆ ನಗರದಲ್ಲಿ ಸಾಗರದಂತೆ ಗೋಚರಿಸಿದ ಜನಸ್ತೋಮ. ಕೊಡವ ಮೇಬ್ಬಾಳು ಪಾದಯಾತ್ರೆ 4ನೇ ದಿವಸಕ್ಕೆ ಇವತ್ತು ಗುಟ್ಟಂಗಾಲದ ಹೆಗ್ಗಡೆ ಸಮಾಜದಿಂದ ವಿರಾಜಪೇಟೆ ಕೊಡವ ಸಮಾಜದವರೆಗೆ ಬಂದು ತಲುಪಿದೆ. ಈ ಸಂದರ್ಭದಲ್ಲಿ ಒಂದು ದಾಖಲೆಯ ಜನಸ್ತೋಮ ಸೇರಿರ್ತಕ್ಕಂಥದ್ದು ವಿಶೇಷ. ಇವತ್ತಿಂದು ವಿರಾಜಪೇಟೆ ಏನು ಪಟ್ಟಣ ಇದೆ, ವಿರಾಜಪೇಟೆ ಪಟ್ಟಣ ನಾವು ಬರಬೇಕಾದ್ರೆ ಸರಿಸುಮಾರು 12ರಿಂದ 15 ಸಾವಿರದಷ್ಟು ಜನರು ಸೇರಿರ್ಬೋದು ಅಂತ ಹೇಳುವಂಥ ಒಂದು ಅಂದಾಜನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಈ ಪಾದಯಾತ್ರೆಯ ಯಶಸ್ಸಿಗೆ ಸಾಕ್ಷಿ. ನಾನು ಹೇಳ್ತಾನೆ ಬಂದಿದ್ದೀನಿ, ಇದು ಜನರ ಭಾವನೆಗಳ ಯಾತ್ರೆ ಅಂತ ಹೇಳಿ. ಏನು ಕೊಡವರ ಸಂಸ್ಕೃತಿಯ ಮೇಲೆ ನಡೆಯುತ್ತಿರ್ತಕ್ಕಂಥ ದೌರ್ಜನ್ಯದ ವಿರುದ್ಧ ಇವತ್ತು ಜನರ ಭಾವನೆ ಕೆರಳಿ ನಿಂತಿದೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಈ ಪಾದಯಾತ್ರೆ ಉದ್ದಕ್ಕೂ ಅಭೂತಪೂರ್ವವಾದಂಥ ಯಶಸ್ಸನ್ನು ಈ ನಾಡಿನ ಕೊಡವ ಅಭಿಮಾನಿಗಳು, ಕೊಡವ ಸಮುದಾಯದವರು, ಕೊಡವ ಭಾಷಿಕ ಸಮುದಾಯದವರು ನೀಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಪಾದಯಾತ್ರೆ ಇನ್ನು ಮುಂದಕ್ಕೆ ಸಾಗುವಂಥ ಮಾರ್ಗದಲ್ಲಿಯೂ ಸಹ ಇದೇ ರೀತಿಯ ಯಶಸ್ಸು ನಮ್ಮದಾಗಲಿದೆ ಅಂತ ಹೇಳುವಂಥ ವಿಶ್ವಾಸದೊಂದಿಗೆ ಮುಂದಿನ ಹೆಜ್ಜೆ ನೀಡ್ತಾ ಇದ್ದೇವೆ. 7ನೇ ತಾರೀಕಿಗೆ ಅತ್ಯಂತ ಗರಿಷ್ಠ ಮಟ್ಟದ ಜನಸ್ತೋಮಲ್ಲಿ ಸೇರುವುದರ ಮೂಲಕ ಒಂದು ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸುವುದರೊಂದಿಗೆ ಈ ಪಾದಯಾತ್ರೆ ಯಶಸ್ಸನ್ನು ಕಾಣಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಾವು ಮೂರ್ನಾಡು ಸಮೀಪ ಒಂದು 2 ಕಿಲೋಮೀಟರ್ ಹಿಂದೆ ಮೂರ್ನಾಡು ಸಮೀಪ ನೆಲ್ಲಿಮಾಲಿ ಅಂತ ಹೇಳಿ ಒಂದು ಜಂಕ್ಷನ್ ಇದೆ, ಬಾಡಗ ಜಂಕ್ಷನ್ ಬರುತ್ತೆ. ಅಲ್ಲಿವರೆಗೆ ನಾವು ಇವತ್ತಿನ ಪಾದಯಾತ್ರೆಯನ್ನು ನಾವು ನಡೆಯಲಿದ್ದೇವೆ. ಇವತ್ತು ನಾವು ಬಿಟ್ಟಂಗಾಲ ಹೆಗಡೆ ಸಮಾಜದಿಂದ ಹೊರಟಂಥ ಪಾದಯಾತ್ರೆ ಇದು 4ನೇ ದಿನದಲ್ಲಿ ಹೊರಟಿದ್ದು. ಈ ಪಾದಯಾತ್ರೆಯ ಉದ್ದಕ್ಕೂ ಪ್ರತಿಯೊಂದು ಜನಾಂಗದವರು ನಮ್ಮೊಟ್ಟಿಗಿದ್ದು ನಿಮಗೆ ಬೆಂಬಲವನ್ನು ಸೂಚಿಸಿದ್ದೇವೆ ಅನ್ನುವಂಥ ಒಂದು ಪುಷ್ಪಗುಚ್ಛ ನೀಡೋದರ ಮೂಲಕ ಆಗಲಿ, ಇಲ್ಲ ಬೇರೆ ಏನೋ ಅವ್ರು ನಮ್ಮನ್ನು ಬರಮಾಡಿಕೊಳ್ಳುವುದಾಗಲಿ, ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಏನೋ ಒಂದು ಅಗೋಚರ ಶಕ್ತಿ ನಮ್ಮ ಹಿಂದೆ ನಿಂತಿದೆ. ಇದರ ಏನು ನಾವು ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಇತರ ಜನಾಂಗ ಕೊಡುವಂಥ ಒಂದು ಬೆಂಬಲದೊಂದಿಗೆ ನಾವು ಗುರುತಿಸಿಕೊಂಡಿದ್ದೇವೆ. ಈ ಹೋರಾಟವನ್ನು ನಿರಂತರವಾಗಿ ನಾವು ನಮಗೆ ಅಲ್ಲಿವರೆಗೆ ನ್ಯಾಯ ಸಿಕ್ಕುತ್ತೆ, ಯಾರ ವಿರುದ್ಧ ಅಲ್ಲ, ನಮಗೆ ಏನು ನ್ಯಾಯ ಸಿಕ್ಕೋದವರೆಗೆ ಬೇರೆ ಬೇರೆ ರೂಪದಲ್ಲಿ ಹೋರಾಟವನ್ನು ಎತ್ಕೊಂಡು ಹೋಗ್ತೇವೆ ಅನ್ನೋಂತ ಹೇಳ್ತಾ, ಜನರ ಆಕ್ರೋಶದ ಕಟ್ಟೆ ಯಾವ ರೀತಿ ಒಡೆದಿದೆ ಅಂದರೆ, ನಾವು 4 ದಿನದಿಂದ ಕುಟ್ಟದಿಂದ ಹೊರಡುವಾಗ ಸಂಘಟಕರು ಪ್ಲ್ಯಾನ್ ಮಾಡ್ತೀವಿ 100ರಿಂದ 200 ಜನರು ನಡೀತೀವಿ ಸಾಕು ಅಂತೇಳಿ. ಆದರೆ ಈಗ ಬರ್ತಾ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗಿ ನಮಗೆ ಮಡಿಕೇರಿಯಲ್ಲಿ ಸಹ ಜನರನ್ನ ಯಾವ ರೀತಿಯಿಂದ ಕಂಟ್ರೋಲ್ ಮಾಡಬೇಕಂತ ಯೋಜನೆಗಳನ್ನು ರೂಪಿಸುವಂಥದ್ದು ನಾವು ಮಾಡ್ತಾಯಿದ್ದೇವೆ ಈಗಾಗಲೇ. ಅದರಿಂದ ನಮಗೆ ಜನರ ಆಕ್ರೋಶದ ಪಾದಯಾತ್ರೆ ಇದು, ದಬ್ಬಾಳಿಕೆ ವಿರೋಧ ಪಾದಯಾತ್ರೆ ಇದು. ಎಲ್ಲದಕ್ಕಿಂತ ಮುಖ್ಯವಾಗಿ ಖುಷಿಯ ವಿಚಾರ ಅಂತ ಹೇಳಿದ್ರೆ, ಕೊಡಗಿನ ಜನರೊಟ್ಟಿಗೆ ಕೊಡವ ಮತ್ತು ಕೊಡವ ಭಾಷಿಗರೊಟ್ಟಿಗೆ ಎಲ್ಲ ಜನಾಂಗ ನಿಲ್ತದೆ ಅನ್ನೋದನ್ನು ಈ ಪಾದಯಾತ್ರೆ ಸಾಬೀತುಪಡಿಸಿದೆ. ಕೋಕೇರಿ ಊರ ಕೇಳಿಕೊಂದ ಚಾನಂಡೊಕ್ಕ ಪದ್ಧತಿ ಪರಂಪರೆಗಳು ದುಡಿಕೊಟ್ಟು ಪಾಟ್ಲು ಪಿಂಜ ಈಶ್ವರಂಡಲ್ಲಿ ಆಟಲು ಪಾಟಲು ಪದ್ಧತಿಲು ಎಲ್ಲತ್ತೂ ಕೇಳಿಕೊಂದಂಥ ಒಕ್ಕ ಹಿಂಗೆ ಭಕ್ತಿಪೂರ್ವಕ ಆಯ್ತು. ಒಕ್ಕೆಲ್ಲ ಕೂಡಿತ್ತು 70,000 ರೂಪಾಯಿ ಇಂದು ಅಖಿಲ ಕೊಡವ ಸಮಾಜಕ್ಕೆ ಸಹಾಯ ಮಾಡಿತ್ತು. ನಂಗಡ ಕೊಡವಮ್ಮೆ ಬಾಳೋ ನಡಪಕ್ಕೆ ಹಿಂಗಕ್ಕ ಈಶ್ವರಿಗೂ ತಪ್ಪು ಕಾವೇರಿಯಮ್ಮೆ ಹಿಂಗಡ ಗುರುಕಾರಣ ಒಕ್ಕಡೊಕ್ಕಡ ಗುರುಕಾರಣನು ಈಶ್ವರನು ನಲ್ಲದು ಮಾಡೋದು ಅಣ್ಣಿಂಡು ಸರ್ವ ಕೊಡವ ಜನಾಂಗತ್ರ ಪರವಾಯ್ತು ಅನ್ನ ಸ್ವೀಕಾರ ಮಾಡಿ ನಲ್ಲದು ಮಾಡಿ ನಿಂಕೆಲ್ಲ. ನಾನು ಚಾನಂಡ ಸುರೇಶ್ ನಾಣೆಯ. ನಂಗೆ ಈ ಕೊಡವ ಮೇರ ಹೋರಾಟಕ್ಕೆ ನಂಗೆ ಚಾನಂಡ ಒಕ್ಕಕಾರ ಎಲ್ಲರೂ ಕೂಡಿತ್ತು ஒரு 70,000 ದಿನ ಅಖಿಲ ಕೊಡವ ಸಮಾಜ ಭಾರಿ ಕೆಲಸ ಮಾಡಿನುಂಡು. ಅಲ್ಲದೆ ಈ ಹೋರಾಟ ಶಾಂತಿಯುತವಾಯಿತು, ಭಾರಿ ಚಾಯಲ್ ನಡೆದುಂಡು. ಹಂಗೆಲ್ಲ ಅವ್ರ ಬೆಂಬಲವಾಯಿತು.
ಅಂಗಡ ஒரு போராட்டಕ್ಕೆ ನಂಗೆ ಬೆಂಬಲ ಕೊಡ್ತಾನೆ. ನಂಗೆ ಇಂದು ನಂಗಡ ಫ್ಯಾಮಿಲಿಂಜ ಕಲೆಕ್ಟ್ ಮಾಡಿತ್ತು ஒரு 70,000 ರೂಪಾಯಿ ಕೊಡ್ತಿತ್ತು. ಅದಂಗೆ ನಂಗೆ ಇಂದೆಲ್ಲರೂ ಕೂಡಿತ್ತು ಚಾನಂಡ ಒಕ್ಕ ಇಚ್ಚಿಕೆ ಅಲ್ಲ ಈ ಆಂಡ್ ಮುದ್ದಂಡ ಒಕ್ಕ ಹಾಕಿ ನಮ್ಮೆ ನಡ್ತೋ ಬಪ್ಪ ಕಾಲಕ್ಕೆ ಚಾನಂಡ ಒಕ್ಕ ಹಾಕಿ ನಮ್ಮೆ ನಡ್ತೋ ಅದು ಇನ್ನನ ಇಡೀ ಕೊಡಗರ ಎಲ್ಲಡವರು ಸಹಕಾರ ಬೋಣುವುದು ಕೇಟಂಡು ನಂಗೆ ಈ ಅಖಿಲ ಕೊಡವ ಸಮಾಜಕ್ಕೆ ಅವರು ಸಹಾಯ ಮಾಡಿತ್ತು. ನಮಸ್ಕಾರ. ನಾನು ಅಜ್ಜಿಗುಟ್ಟಿರ ಪೃಥ್ವಿ ಸುಬ್ಬಯ್ಯ. ಇಂದಿಕ ನಂಗೆ ಬಿಟ್ಟಂಗಾಲದಿಂದ ಹೊರಟಿತ್ತು ಹೆಗ್ಗಡೆ ಸಮಾಜದಿಂದ ಎಲ್ಲ ಭಾಷಿಕ ಸಮುದಾಯ ಪಿಂಜ ಕೊಡವೆಲ್ಲ ಕೂಡಿತ್ತು ಭಾರಿ ಜೋರ್ಲು ನಡೆದು ಬಂದಿತ್ತು. ನಂಗೆ ಕಾವೇರಿ ಕಾಲೇಜಲ್ಲಿ ನಂಗಳ ಕೊಡವ ಸಮಾಜದ ಅಧ್ಯಕ್ಷನಾದಂಥ ಕುಂಬೇರ ಮನುಕುಮಾರ್ ಪಿಂಜ ಮನೆಪಂಡ ಕಾಂತಿ ಸತೀಶ್ ಹಿಂಗ ನಂಗಳ ವೆಲ್ಕಮ್ ಮಾಡಿ ಮಿಂಜಕ್ಕೆ ಹಾಕಿನ ಬಾತು ಅಂದರೆ ಅಪ್ಪಚ್ಚ ಕವಿ ಇದಂಗೆ ನಂಗೆ ಸ್ಟ್ಯಾಚ್ಯೂಕ್ಕೆ ಪೂಮಾಲೆ ಇಟ್ಟಿದ್ದು ಮಿಂಜಕ್ಕೆ ವಿರಾಜ್ಪೇಟೆ ರೌಂಡ್ ಸುತ್ತಿತ್ತು. ಇಂದಿಕ ಕೊಡವ ಸಮಾಜದ ಬಂದು ಉಂಡು ಮಿಂಜಕ್ಕೆ ನೆಲ್ಲಿಮಾನಿಗೆತ್ನ ಇಂದು ನಡಪ ಕಾರ್ಯಕ್ರಮ ಉಂಡು. ಜನ ಎಲ್ಲ ಬಂದನು ಉಳಿರ ಆಚೆಗೆ ನಂಗೆ 7ನೇ ತಾರೀಕಿಗೆ ಮ್ಯಾಕ್ಸಿಮಮ್ ಕೊಡವ ಮಡಿಕೇರಿಯಲ್ಲಿ ಇರೋಂಡು ಅನ್ನೋದು ನಂಗಡ ಆಶಯ. ಆಪಚ್ಚಕ್ಕೆ ಎಲ್ಲ ನಿಂಗಡ ಫ್ಯಾಮಿಲಿ ಕಾರೆಲ್ಲ ಕೂಟಿಯಂಡು ಒಕ್ಕ ಕಾರೆಲ್ಲ ಕೂಟಿಯಂಡು ಊರು ಕಾರೆಲ್ಲ ಕೂಟಿಯಂಡು ಎಲ್ಲರೂ ಒಂದು 7th ಒಂದು ಮಡಿಕೇರಿಯಲ್ಲಿ ಕೂಡೊಂಡು ಅಂಡು ಈ ಮೂಲಕ ಕೊಟ್ಟೋಯ್. ಥ್ಯಾಂಕ್ ಯು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.